ಕರ್ತವ್ಯ ಲೋಪವೆಸಗಿದ ಸಿಪಿಐಗೆ ಇದೀಗ ಕಾನೂನು ಬಿಸಿ ಮುಟ್ಟಿಸಿದೆ. ಕರ್ತವ್ಯ ಲೋಪವನ್ನ ಮಾಡಿರುವಂತಹ ಹಿನ್ನೆಲೆ ಇದೀಗ ಸಿಪಿಐ ಅಮಾನತಾಗಿದ್ದಾರೆ. ಬಾಗಲಕೋಟೆಯ ಬನಹಟ್ಟಿ ಸಿಪಿಐ ಎಚ್ಆರ್ ಪಾಟೀಲ್ ಅವರನ್ನ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತುಗೊಳಿಸಿ ಉತ್ತರ ವಲಯ ಐಜಿಪಿ ಆದೇಶವನ್ನ ಕೊಟ್ಟಿದ್ದಾರೆ. ಅಮಾನತಿಗೆ ಕಾರಣ ತಿಳಿಸದೆ ಗೌಪ್ಯವಾಗಿಟ್ಟು ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ಐಜಿಪಿ ಡಾಕ್ಟರ್ ಚೇತನ್ ಸಿಂಗ್ ರಾಠೋಡ್ ಆದೇಶವನ್ನು ಕೊಟ್ಟಿದ್ದಾರೆ. ಕಾರಣ ಇಲ್ಲಿ ಕರ್ತವ್ಯ ಲೋಪ ಅನ್ನೋದು. ಹಾಗಾಗಿ ಆಕ್ಚುಲಿ ರೀಸನ್ ಏನಿರ್ಬೋದು ಅಂತ ಹೇಳಿ ಅವ್ರು ಹೇಳಲಿಲ್ಲ, ಹಾಗೆ ಗೌಪ್ಯವಾಗಿಟ್ಟಿದ್ದಾರೆ. ಕರ್ತವ್ಯ ಲೋಪವೆಸಗಿದ ಹಿನ್ನೆಲೆ ಇದೀಗ ಸಿಪಿಐ ಅವರನ್ನ ಅಮಾನತು ಮಾಡಲಾಗಿದೆ. ಬಾಗಲಕೋಟೆಯ ಬನಹಟ್ಟಿ ಸಿಪಿಐ ಎಚ್ಆರ್ ಪಾಟೀಲ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಅಮಾನತುಗೊಳಿಸಿ ಅಂತ ಹೇಳಿ ಉತ್ತರ ವಲಯ ಐಜಿಪಿ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಅಮಾನತಿಗೆ ಕಾರಣ ಏನು ಅಂತ ಹೇಳಿ ತಿಳಿಸಿಲ್ಲ. ಗೌಪ್ಯವಾಗಿ ಇಟ್ಟು ಇದೀಗ ಅಮಾನತು ಮಾಡಿದ್ದಾರೆ, ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಐಜಿಪಿ ಡಾಕ್ಟರ್ ಚೇತನ್ ಸಿಂಗ್ ರಾಠೋಡ್ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಬಹುಶಃ ಅದೇನು ಕರ್ತವ್ಯ ಲೋಪ ಆಗಿದೆ ಅಥವಾ ಬೇರೆ ಏನಾದರೂ ಅವ್ರಿಗೆ ಗೊತ್ತಾಗಿದೆಯಾ ಏನು ಅಂತ ಗೊತ್ತಿಲ್ಲ. ಸರಿಯಾದಂಥ ಒಂದು ಕಾರಣವನ್ನು ಅವ್ರು ಕೊಡಲಿಲ್ಲ. ಈಗಲೂ ಕೂಡ ಅಧಿಕೃತವಾಗಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಆದರೆ ಕರ್ತವ್ಯ ಲೋಪ ಹಿನ್ನೆಲೆ ಅವರಿಗೆ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ಲೋಪ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ಏನು ಕರ್ತವ್ಯ ಲೋಪ ಆಗಿದೆ ಅಥವಾ ಆ್ಯಕ್ಚುಲಿ ಕಾರಣ ಏನಿರ್ಬೋದು ಅನ್ನುವಂಥದ್ದು ಈಗಲೂ ಕೂಡ ಬಹಳ ಕುತೂಹಲ ಇದೆ. ಕಾರಣ ಏನು ಅಂತಂದರೆ ಬಹುಶಃ ಇವರು ಕರ್ತವ್ಯ ಲೋಪ, ಇವರ ಆನ್ ಡ್ಯೂಟಿಯಲ್ಲಿ ಏನಾದರೂ ತಪ್ಪು ಮಾಡಿದ್ದಾರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ. ಮುರುಗೇಶ್, ನೋಡ್ತಾ ಇದ್ದೀವಿ ಇಲ್ಲಿ ಕರ್ತವ್ಯ ಲೋಪ ಅನ್ನುವಂಥದ್ದು ಕಾರಣ ಗೊತ್ತಾಗ್ತಾ ಇದೆ. ಹಾಗಾಗಿ ಇದೀಗ ಸಿಪಿಐ ಅವರನ್ನ ಅಮಾನತು ಮಾಡಿರುವಂಥದ್ದು. ಆದರೆ ಇದಕ್ಕೆ ಕಾರಣ ಏನು ಅಂತ ಏನಾದರೂ ಗೊತ್ತಾಯ್ತಾ? ಏನಾಗಿರ್ಬೋದು ಆಕ್ಚುಲಿ? ರೋಶಿನಿ, ಏನು ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಕೂಡ ಏನು ಬನಾಟಿಯ ಸಿಪಿ ಆಗಿರ್ತಕ್ಕಂತ ಎಚ್ಆರ್ ಪಾಟೀಲ್ ಅವರನ್ನ ಒಂದು ರೀತಿಯಾಗಿ ಒಂದು ಅಮಾನತನ್ನ ಗೊಳಿಸಲಾಗ್ತಿದೆ ಅಂತ ಹೇಳ್ಬೋದು. ಏನು ಬೆಳಗಾವಿ ಉತ್ತರ ವಲಯದ ಐಜಿಪಿ ಆಗಿರ್ತಕ್ಕಂತ ಚೇತನ್ ಸಿಂಗ್ ರಾಠೋಡ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆದ್ರೆ ಒಂದು ಯಾವುದೋ ಏನೋ ತಪ್ಪಿನಿಂದ ಈ ರೀತಿಯಾಗಿ ಅವರನ್ನ ಅಮಾನತು ಮಾಡಲಾಗಿದೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಯಾವ ರೀತಿಯಾಗಿ ಆದೇಶದಲ್ಲಿ ಯಾವುದೇ ರೀತಿಯಾಗಿ ಈ ಉದ್ದೇಶಕ್ಕೆ ಇವರನ್ನ ಅಮಾನತು ಮಾಡಲಾಗಿದೆ ಅನ್ನೋದನ್ನ ಯಾವುದನ್ನು ಮುದ್ರಿಸಿಲ್ಲ. ಹೀಗಾಗಿ ಒಂದು ಅವರನ್ನ ಅಮಾನತು ಮಾಡಿದ್ದು ಒಂದು ಗೌಪ್ಯವಾಗಿಡಲಾಗಿದೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಮುರುಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕರ್ತವ್ಯ ಲೋಪವೆಸಗಿದ ಹಿನ್ನೆಲೆ ಇದೀಗ ಸಿಪಿಐಗೆ ಕಾನೂನು ಬಿಸಿ ಮುಟ್ಟಿಸುವಂತ ಕೆಲಸ ಆಗಿದೆ. ಆದರೆ ಆಕ್ಚುಲಿ ಏನು ಅಂತ ಹೇಳಿ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಕಾರಣ ಏನಿರ್ಬೋದು. ಈಗಾಗಲೇ ನಾವು ಈ ಥರ ಎಕ್ಸಾಂಪಲ್ಸ್ ನೋಡೋದಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಗೃಹ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಇತ್ತೀಚೆಗೆ ಈ ಲಂಚಾವತಾರ ಇರ್ಬೋದು ಅಥವಾ ಬೇರೆ ಏನೋ ಅವರ ವೈಯಕ್ತಿಕ ಜೀವನದಲ್ಲಿ ಅಂತಂದ್ರೆ ಆನ್ ಡ್ಯೂಟಿ ಇದ್ದು ಏನೋ ತಪ್ಪು ಮಾಡಿರುವಂಥದ್ದು, ಇಂಥ ಘಟನೆಗಳು ಇತ್ತೀಚೆಗೆ ನಡೀತಾ ಇದೆ. ಆದರೆ ಇವ್ರ ಕೇಸಲ್ಲಿ ಏನಾಗಿದೆ ಅಂತ ಹೇಳಿ ಇನ್ನೂ ಕೂಡ ಸರಿಯಾದಂಥ ಕಾರಣ ಗೊತ್ತಿಲ್ಲ. ಕಾರಣ ಗೊತ್ತಾದ ನಂತರ ಅಧಿಕೃತವಾದ ಮಾಹಿತಿ ಸಿಗುತ್ತೆ.